ತಮಿಳುನಾಡಲ್ಲಿ ನಡೆಯುತ್ತಾ ಸ್ಫೋಟಕ ಬೆಳವಣಿಗೆ. ತಮಿಳುನಾಡಿನಲ್ಲಿ ಪೊಲಿಟಿಕಲ್ ಥ್ರಿಲ್ಲರ್ ಸ್ಫೋಟಕ ನಿರ್ಧಾರಕ್ಕೆ ಮುಂದಾದ ಟಿವಿಕೆ ವಿಜಯ್. ಈಗಾಗಲೇ ಟಿವಿಕೆ ಪಕ್ಷ 108 ಸ್ಥಾನಗಳಿಂದ ಮುನ್ನಡೆಗೆ ಬಂದಿದೆ. ಬಟ್ ಇಲ್ಲಿ ಪಟ್ಟಕ್ಕೆ ಏರಬೇಕು ಅಂತ ಅಂದ್ರೆ ಸರ್ಕಾರ ರಚನೆ ಆಗಬೇಕು ಅಂತ ಅಂದ್ರೆ ಭಾರಿ ಹೈ ಡ್ರಾಮಾ ಸರ್ಕಸ್ಗಳು ನಡೀತಾ ಇದೆ. ತಮಿಳುನಾಡಿನಲ್ಲಿ ಪೊಲಿಟಿಕಲ್ ಥ್ರಿಲ್ಲರ್ ಸ್ಫೋಟಕ ನಿರ್ಧಾರಕ್ಕೆ ಮುಂದಾದ ಟಿವಿಕೆ ವಿಜಯ್ ಬೆಂಕಿ ನಿರ್ಣಯಕ್ಕೆ ಬೆಚ್ಚಿ ಬಿದ್ದ ತಮಿಳುನಾಡು. ಅತಿ ದೊಡ್ಡ ಪಕ್ಷವಾದರೂ ಟಿವಿಕೆಗೆ ನಾನಾ ಸಂಕಷ್ಟ. 108 ಶಾಸಕರ ಬಲ ಇದ್ರೂ ಸರ್ಕಾರ ರಚಿಸೋಕೆ ಆಗ್ತಾ ಇಲ್ಲ. 118 ನಂಬರ್ ಬೇಕೇ ಬೇಕು ಎನ್ನುತ್ತಿರೋ ಗವರ್ನರ್. ಟಿವಿಕೆ ಪಾರ್ಟಿಯ ಎಲ್ಲ 108 ಶಾಸಕರು ರಿಸೈನ್ ಮಾಡ್ತಾರ. ತಮಿಳುನಾಡಲ್ಲಿ ನಡೆಯುತ್ತಾ ಸ್ಫೋಟಕ ಬೆಳವಣಿಗೆ. ಕ್ಷಣಕ್ಕೂ ಕೂಡ ಟ್ವಿಸ್ಟ್ಗಳು ಸಿಗ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ. ಟಿವಿಕೆ ವಿಜಯ್ ಬೆಂಕಿ ನಿರ್ಣಯಕ್ಕೆ ಬೆಚ್ಚಿ ಬೀಳುತ್ತಾ ಅಂತ. ಅತಿ ದೊಡ್ಡ ಪಕ್ಷವಾದರೂ ಟಿವಿಕೆಗೆ ನಾನಾ ಸಂಕಷ್ಟ. 108 ಶಾಸಕರ ಫಲ ಇದ್ರು. 108ರಲ್ಲಿ 2 ಕ್ಷೇತ್ರ ಅವರೇ ಇರುವಂಥದ್ದು. ಹೀಗಾಗಿ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಲೇಬೇಕು. ಅಲ್ಲಿ 107 ಕ್ಷೇತ್ರ ಹಾಗೆ ನೋಡಿದ್ರೆ. ಸೊ ಹಾಗಾಗಿ 108 ಶಾಸಕರು ರಿಸೈನ್ ಮಾಡ್ತಾರ ಅನ್ನುವಂಥದ್ದು ಸ್ಫೋಟಕ ಬೆಳವಣಿಗೆಗಳಾಗ್ತಾ ಇದೆ. ತಮಿಳುನಾಡಲ್ಲಿ ಏನೆಲ್ಲ ಆಗ್ತಾ ಇದೆ ಗಮನಿಸ್ತಾ ಇದ್ದೀವಿ ನಾವು. ಒಂದ್ ಕಡೆ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದ್ರು ಸಹಿತ ಬೇಕಾಗಿರುವಂಥದ್ದು 118 ಮೆಜಾರಿಟಿ. ಗವರ್ನರ್ ಹೇಳ್ತಾ ಇರುವಂತ ಗವರ್ನರ್ ನಡೆಯಲ್ಲಿ ತಪ್ಪು ಅಂತ ಹೇಳಕ್ಕಾಗಲ್ಲ. ಬಟ್ ಯಾಕಂದ್ರೆ ಅವ್ರದ್ದು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. 118 ಮೆಜಾರಿಟಿ ಬೇಕೇ ಬೇಕು. ಮೆಜಾರಿಟಿ ಇಲ್ಲ ಅಂತಂದ್ರೆ ನಾನು ಹೇಗೆ ಪರ್ಮಿಷನ್ ಕೊಡ್ಲಿ ಅಂತ. ಬಟ್ ಈ ಥರದ್ದು ಹಿಂದೆ ಆಗಿದೆಯಾ? 2018ರಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು ಬಿಜೆಪಿಯಲ್ಲಿ ಏನಾಯ್ತು ಅಂತ. ಬಟ್ ಅದನ್ನು ಹೊರತುಪಡಿಸಿದ್ರು SR ಬೊಮ್ಮಾಯಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಅವರ ತಂದೆ SR ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ಏನಾಗಿತ್ತು ಅದನ್ನು ಕೂಡ ಗಮನಿಸ್ಬೋದು. 1989ರಲ್ಲಿ. ಸೊ ಅಂದ್ರೆ ರಾಜಕೀಯವಾಗಿ ನಾವು ಒಂದಿಷ್ಟು ಗಮನಿಸ್ತಾ ಹೋದಾಗೆ ಈ ಥರದ ಸಿಚುವೇಶನ್ಸ್ಗಳು ಹಿಂದೆ ಆಗಿತ್ತಾ ಅಂತ ನೋಡಿದಾಗ ಆಗಿದೆ. ಕರ್ನಾಟಕದಲ್ಲಿ ಬಿಜೆಪಿಗೆ ಆಗಿನ ಒಂದು ಗವರ್ನರ್ ಪರ್ಮಿಷನ್ ಕೊಡಬಹುದು. ಆದರೆ ಈಗ ತಮಿಳುನಾಡಿನಲ್ಲಿ ಗವರ್ನರ್ ಪರ್ಮಿಷನ್ ಕೊಡಲ್ವಾ ಅಂತ ಕೇಳಕ್ಕೆ ನೋಡಿದ್ರೆ ಅಂದರೆ ಅವರವರ ವಿಭಿನ್ನ ಅಭಿಪ್ರಾಯಗಳಿರ್ತವೆ. ಅಭಿಪ್ರಾಯಗಳು ಅನ್ನೋದ್ರ ಜೊತೆಗೆ 118 ಮೆಜಾರಿಟಿ ನಂಬರು, 118 ಮೆಜಾರಿಟಿ ಇಲ್ಲ ಅಂತಂದರೆ ನಾನು ಹೇಗೆ ಕೊಡೋಕ್ಕೆ ಸಾಧ್ಯ ಅನ್ನುವಂಥದ್ದು. ಬಟ್ ಈ ಹಿಂದೆ ಸುಪ್ರೀಂ ಕೋರ್ಟ್ಗೂ ಕೂಡ ಈ ರೀತಿಯಾದಂತಹ ನಿರ್ಣಯಗಳು ಹೋಗಿರೋದು ಸಹಿತ ಉಂಟು. ಸುಪ್ರೀಂ ಕೋರ್ಟಲ್ಲಿ ಏನು ನಿರ್ಧಾರ ಆಗಿತ್ತು? ಡಿಎಂಕೆ ಎಐಡಿಎಂಕೆ ಸರ್ಕಾರ ಮಾಡಲು ಮುಂದಾಗೋ ನಿರೀಕ್ಷೆ ಇದೆ. ವಿರೋಧಿಗಳು ಸರ್ಕಾರ ರಚಿಸಿದ್ರೆ ಟಿವಿಕೆ ಬೆಂಕಿ ನಿರ್ಣಯ. 108 ಶಾಸಕರು ರಾಜೀನಾಮೆ ಕೊಡ್ತಾರೆ. ಟಿವಿಕೆ ಬೆದರಿಕೆ ಹಾಕ್ತಾ ಇದೆ. ಇದೇನು ಮಕ್ಕಳಾಟ ಅಂದ್ಕೊಂಡ್ರ ವಿಜಯ್? ಜನಾದೇಶಕ್ಕೆ ವಿರುದ್ಧವಾಗಿ ಹೋಗ್ತಾರ ದಳಪತಿ. 108 ಜನನ್ನು ಸಹಿತ ರಾಜೀನಾಮೆ ಕೊಡ್ತೀವಿ ಅನ್ನುವಂತಹ ಬೆದರಿಕೆ ಒಂದ್ ಕಡೆ. ಭಯ ಹುಟ್ಟಿಸುವಂತ ರೀತಿಯಲ್ಲಿ ವಿಜಯ್ ನಡೀತಾ ಇರುವಂಥದ್ದು. ಜನಾದೇಶಕ್ಕೆ ವಿರೋಧವಾಗಿ ಹೋಗಕ್ಕಾಗುತ್ತಾ? ಸರ್ಕಾರ ರಚನೆ ಮಾಡಬೇಕು ಅಂತ ಅಂದ್ರೆ ಕಾನೂನಿನ ಅಡಿಯಲ್ಲಿ ಒಂದಿಷ್ಟು ರೂಲ್ಸ್ಗಳು ರೆಗ್ಯುಲೇಷನ್ಸ್ಗಳಿದಾವೆ, ಅದನ್ನ ಫಾಲೋ ಮಾಡಲೇಬೇಕು. ಇಲ್ಲ ನಾನು ಹೀಗೆ ಅಂತ ಹೇಳಿದ್ರೆ ಗವರ್ನರ್ ನಡೆಗೆ ಹಲವಾರು ಪರ ವಿರೋಧಗಳು ಆಗ್ತಾ ಇದಾವೆ. ಒಂದ್ ಕಡೆ ವಿರೋಧ ಕೇಳಿ ಬರ್ತಾ ಇದೆ, ಮತ್ತೊಂದ್ ಕಡೆ ಪರ ಕೇಳಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ನಾನು, ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಂದ್ರೆ ಅನ್ನುವಂಥ ನಿಲುವಿತ್ತು. ಬಟ್ ಇದೀಗ 108 ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಒಂದು ಬೆದರಿಕೆ. ಅಂದ್ರೆ ಒಂದ್ ಕಡೆ ನಾವು ನೋಡ್ಬೇಕು, ಈಗಾಗಲೇ ಏನು ಪಕ್ಷವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರೋದ್ರಲ್ಲಿ, ಮೆಜಾರಿಟಿಯಲ್ಲಿ ಬರೋದ್ರಲ್ಲಿ, ಬಹು ಸಂಖ್ಯೆಯಲ್ಲಿ ಬರೋದ್ರಲ್ಲಿ ಸಕ್ಸಸ್ ಆಗಿದೆ ಟಿವಿಕೆ. ವಿಜಯ್ ಸಕ್ಸಸ್ ಆಗಿದ್ದಾರೆ. ಬಟ್ ಸರ್ಕಾರ ರಚನೆ ಆಗಬೇಕು ಅಂತ ಅಂದ್ರೆ ಅವ್ರದ್ದೇ ಆದಂತ, ಅದೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. 118 ಮ್ಯಾಜಿಕ್ ನಂಬರ್ ಯಾಕೆ ಮಾಡಿದ್ದಾರೆ? 234 ಕ್ಷೇತ್ರ. 234 ಕ್ಷೇತ್ರದಲ್ಲಿ 234 ಕೊಡಿ ಅಂತ ಹೇಳ್ತಿಲ್ಲ. 118 ಮ್ಯಾಜಿಕ್ ನಂಬರ್ ಏನಿದೆ, ಮೆಜಾರಿಟಿ ನಂಬರ್ ಏನಿದೆ ಅದು ಬೇಕು ಅಂತ ಹೇಳ್ತಾ ಇದೆ. ಬಟ್ ಇಲ್ಲಿ ಡಿಎಂಕೆ ಎಐಡಿಎಂಕೆ ಏನಾದರೂ ಸೇರ್ಕೊಂಡು ಸರ್ಕಾರ ಮಾಡಲು ಮುಂದಾಗುವಂಥ ನಿರೀಕ್ಷೆ ಒಂದು ಕಡೆ ಇದೆ. ಬಟ್ ಇಲ್ಲಿ ಅಷ್ಟು ಈಸಿ ಆಗಿಲ್ಲ.
DMK ಹೇಳ್ತಾ ಇರುವಂಥದ್ದು, ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ, 6 ತಿಂಗಳು ನೋಡೋಣ ಸರ್ಕಾರ ನಡೆಸಲಿ ವಿಜಯ್, ಹೇಗೆ ನಡೆಸ್ತಾರೆ ನೋಡೋಣ, ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾವು ಮುನ್ನುಗ್ಗೋಣ ಅನ್ನುವಂಥದ್ದು ಸ್ಟಾಲಿನ್ ಒಂದು ನಿರ್ಧಾರ ಅವ್ರದ್ದು ಸ್ಪಷ್ಟವಾಗಿದೆ. AIADMK ಅಲ್ಲೇ ಇಬ್ಬಾಗವಾಗ್ತಾ ಇದೆ, ಅಲ್ಲೇ ಒಂದು ರೀತಿಯಾದಂಥ ಚಾಲೆಂಜಸ್ಗಳಿರುವಂಥದ್ದು ಆ ಒಂದು ಪಕ್ಷದಲ್ಲೂ ಸಹಿತ. ಬಟ್ 108 ಶಾಸಕರು ರಾಜೀನಾಮೆ ಕೊಡ್ತಾರೋ ಅನ್ನುವಂಥ ಈ ಬೆದರಿಕೆಯನ್ನು ಯಾವ ಸರ್ಕಾರ ಎಷ್ಟು ಒಪ್ಕೊಳ್ಳುತ್ತೆ, ಗೌರ್ಮೆಂಟ್ ಇದನ್ನು ಎಷ್ಟು ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ, ಗವರ್ನರ್ ಇದನ್ನು ಎಷ್ಟು ಪರಿಗಣಿಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ.